ಮಲೆನಾಡಿನ ಮಡಿಲು ಸಾಗರ ಈಗ ಪ್ರತಿಭಟನೆಯ ಜ್ವಾಲೆಯಲ್ಲಿ ಬೆಳಗ್ತಿದೆ. ಮಲೆನಾಡಿನ ಸೂಕ್ಷ್ಮ ಪರಿಸರಕ್ಕೆ ಕೊಡಲಿಪೆಟ್ಟು ನೀಡಿರುವ ಅಣು ವಿದ್ಯುತ್ ಸ್ಥಾವರ ಯೋಜನೆಯ ವಿರುದ್ಧ ಇಡೀ ಸಾಗರ ಸ್ತಬ್ಧವಾಗಿತ್ತು. ರಾಜಕೀಯ ವೈಷಮ್ಯಗಳನ್ನು ಮರೆತು ಪಕ್ಷಾತೀತವಾಗಿ ನಾಯಕರು ಒಂದೇ ವೇದಿಕೆಯಲ್ಲಿ ನಿಂತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಸಾಗರದಲ್ಲಿ ನಡೆದ ಆ ಬೃಹತ್ ಹೋರಾಟದ ದೃಶ್ಯಗಳು ಹೇಗಿದ್ದವು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಮಲೆನಾಡಿನ ಹಸಿರು ಸಿರಿಯನ್ನ ಉಳಿಸಲು ಸಾಗರ ಇಂದು ರಣರಂಗವಾಗಿತ್ತು. ಸಾಗರ ತಾಲೂಕಿನ ಬೇಸೂರು ಭಾಗದಲ್ಲಿ ಉದ್ದೇಶಿತ ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನ ವಿರೋಧಿಸಿ ಜನ ಹೋರಾಟ ವೇದಿಕೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಶಿವಪ್ಪನಾಯಕ ವೃತ್ತದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಸಾವಿರಾರು ನಾಗರಿಕರು ಹೆಜ್ಜೆ ಹಾಕಿದರು. ಹೋರಾಟದ ಕಿಚ್ಚಿಗೆ ನಾಂದಿ ಹಾಡಿದ್ದು ಹಿರಿಯ ರಾಜಕಾರಣಿ ಕಾಗೋಡು. ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದ ಅವರು ಈ ವಯಸ್ಸಿನಲ್ಲೂ ಮಲೆನಾಡಿನ ರಕ್ಷಣೆಗಾಗಿ ಮುಂಚೂಣಿಯಲ್ಲಿ ನಿಂತಿದ್ದು ಯುವಕರಲ್ಲಿ ಹೊಸ ಚೈತನ್ಯ ತುಂಬಿತು. ಈ ಪ್ರತಿಭಟನೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಆ 90 ವರ್ಷದ ಹಿರಿಯ ಜೀವ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ, ನೆಲಜಲದ ಉಳಿವಿಗಾಗಿ ವಯಸ್ಸಿನ ಹಂಗು ಮರೆತು ಆ ತಾಯಿ ಬೀದಿಗೆ ಇಳಿದಿದ್ದು ಹೋರಾಟದ ತೀವ್ರತೆಗೆ ಸಾಕ್ಷಿಯಾಗಿತ್ತು. ಸಾಗರದ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಮಣ್ಣಿನ ಹಿತಾಸಕ್ತಿ ಬಂದಾಗ ನಾವು ಒಂದೇ ಎಂಬ ಸಂದೇಶ ಇಲ್ಲಿ ರವಾನೆಯಾಯಿತು. ಹಾಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಹರತಾಳು ಹಾಲಪ್ಪ, ಕಾಗೋಡು ತಿಮ್ಮಪ್ಪ ಅವರ ಜೊತೆಗೂಡಿ ಒಕ್ಕೊರಲಿನಿಂದ ಸರ್ಕಾರದ ವಿರುದ್ಧ ಗುಡುಗಿದರು. ಈಗಾಗಲೇ ಮಲೆನಾಡು ಹಲವು ಯೋಜನೆಗಳಿಂದ ನಲುಗಿದೆ, ಈಗ ಮತ್ತೊಂದು ಅಪಾಯಕಾರಿ ಯೋಜನೆಯನ್ನ ಹೇರಬೇಡಿ ಎಂದು ಎಚ್ಚರಿಸಿದರು. ಪ್ರತಿಭಟನೆಯ ಕೊನೆಯಲ್ಲಿ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಮನವಿ ಸಲ್ಲಿಸಲಾಯಿತು. ಇವತ್ತು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೇನೆ. ಒಬ್ಬ ರೈತನ ಮಗ ನಾನು ಸಹ ಇದ್ದೇನೆ. ಅದು ಹೆಂಗೆ ಇಲ್ಲಿ ತಂತಾರ ಯೋಚನೆಗಳು ಸಹ ನಾನು ಮಾಡ್ತೇನೆ, ಯೋಚನೆ ಮಾಡಬೇಕಾಗುತ್ತೆ. ಇವತ್ತು MP ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವರಿಗೂ ಹಕ್ಕಿದೆ. ಇವತ್ತು ಅವರು ತೀರ್ಮಾನ ಮಾಡಬೇಕು. ಇದು ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಇಂದ ಬಂದಿರುವಂತದ್ದು, ಸಾಗರದಲ್ಲಿ ಬಂದಿದೆ. ಇವತ್ತು ನಿನ್ನೆ ನಮ್ಮ DC ಅವರು ಸಹ ಆದೇಶ ಮಾಡಿದ್ದಾರೆ. ಇಲ್ಲಿ BC ಮೀಟಿಂಗ್ ಅವರು ಹೇಳಿದ್ದಾರೆ ಚೀಫ್ ಸೆಕ್ರೆಟರಿಗೆ, ಇಲ್ಲಿ ಯಾವ ಕಾರಣಕ್ಕೂ ಕೊಡ್ಲಿಕ್ಕಾಗಲ್ಲ ಮೇಡಮ್, ಇಲ್ಲಿ ಪರಿಸರ ಇದೆ, ಬೇರೆ ಯೋಜನೆಗಳಿದೆ, ಶರಾವತಿ ಡ್ಯಾಮ್ ಇದೆ, ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ DC ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಕೈ ಬಿಡ್ತೀವಿ, ನಾವು ತಗೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಸಹ ಅವ್ರು ಹೇಳಿದ್ದಾರೆ. ನಾನೇ ಸ್ವತಃ ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡಿದ್ದೀನಿ. ಪಾಪ ಅವರು ಒಂದು ಮಾತು ಹೇಳಿದ್ರು, ಗೋಪಾಲಕೃಷ್ಣ ಅವರೇ, ಒಂದು ನಿಮ್ಮ ಪಂಚಾಯತಿಯನ್ನು ಒಂದು ನಿರ್ಣಯ ಮಾಡಿಸಿ ಕಳಿಸಿ, ನಿಮ್ಮ ಹೋರಾಟ ಮಾಡಿದವರು ಯಾರಿದ್ದಾರೆ ಅದರಿಂದ ಒಂದು ನಿರ್ಣಯ ಮಾಡಿಸಿ ನಮಗೆ ತಂದು ಕೊಡಿ, ನಾವು ಅದು ಮುಂದುವರಿಸುವುದಿಲ್ಲ ಅಂತ ಮಾತನ್ನು ಅವ್ರು ಹೇಳಿದ್ರು. ಆ ನಂತರ ಮುಖ್ಯಮಂತ್ರಿಗಳ ಹತ್ರ ಹೋದೆ, ಫಸ್ಟ್ ಅವರ ಹತ್ರ ಹೋಗಿದ್ದೆ ಚೀಫ್ ಸೆಕ್ರೆಟರಿ ಹತ್ರ. ಮುಖ್ಯಮಂತ್ರಿಗಳು ಯಾವುದು ನೋಡ್ಬೇಕನ್ನೋದು ಅಂತ ಹೇಳಿ ಪ್ರಭಾಕರ್ ಹತ್ರ ಬರ್ಸಿ ಅದೇನಾಗಿದೆ ನೋಡ್ಬೇಕು, ಅದು ಮುಂದುವರಿಸಬಾರ್ದು, ಪರಿಸರ ಇದೆ ಅಲ್ಲಿ ಮಲೆನಾಡಲ್ಲಿ ಅಂತ ಹೇಳಿ ಅವರು ಸಹ ಅಲ್ಲಿರುವಂತ ನಮ್ಮ IAS ಆಫೀಸರ್ಗೂ ಗಮನಕ್ಕೆ ತಂದಿದ್ದಾರೆ. ಏನ್ ಸರ್, ಯಾವುದೇ ಯೋಜನೆ ತರಬೇಕು, ಒಬ್ಬ ಶಾಸಕರಿರ್ತೀನಿ, ಸ್ಥಳೀಯ ಶಾಸಕರಿಗೆ ಗಮನ ತರದೆ ತರುವಂತ ಯೋಜನೆ ನಿಮಗೆ ಬೇಕಿತ್ತ ಅಂತ ನಾನು ನೇರವಾಗಿ, ನಾನು ಗೊತ್ತಲ್ಲ, ಗಟ್ಟಿದ್ದವರೇ ನಮ್ದು, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಗಟ್ಟಿದ್ದವರೇ. ಯಾವತ್ತು ಯಾವ ಮುಖ್ಯಮಂತ್ರಿ ಕೇರ್ ಮಾಡಲ್ಲ, ನೆನ್ಪಿಡ್ತೀನಿ, ಯಾರು ಕೇರ್ ಮಾಡೋ ಪ್ರಶ್ನೆ ಇಲ್ಲ. ನನ್ನ ಧ್ವನಿ ಯಾವತ್ತು ಗಟ್ಟಿ ಇರ್ತೀನಿ. ಇಲ್ಲ ಗೊತ್ತಿಲ್ಲ ಗೋಪಾಲವರೇ, ಹೀಗಾಗಿ ನೋಡಿ ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ, ನಮ್ಮ ಮಲೆನಾಡಲ್ಲಿ ಬರುವಂತ ಯೋಜನೆ ತಗೊಂಡು ಹೋಗ್ಬಿಟ್ಟು ಬೆಂಗಳೂರು ಸುತ್ತದಲ್ಲಿ ಹಾಕೊಂಡ್ರಿ ಅಂತಲೇ ಹೇಳಿದೆ ನಾನು. ಯಾಕೆ ತರ್ತೇನೆ ಇವತ್ತು ಯೋಜನೆಗಳಲ್ಲಿ ತರ್ತಾ ಇದ್ದೇನೆ. ಇವತ್ತು ಶರಾವತಿ ಮುಳುಗಡೆ ಆಗಿ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ.
ನಾನು ಇವತ್ತು ಬೇರೆ ಬೇರೆ ಸರ್ಕಾರಗಳು ಬಂದು ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ಈ ಯೋಜನೆಯನ್ನು ಕೈ ಬಿಡ್ಲಿಕ್ಕೋಸ್ಕರ ಸಂಪೂರ್ಣವಾದಂತಹ ಸಹಕಾರವನ್ನು ನಾನು ಕೊಡ್ತೇನೆ. ನೀವು ಯಾರು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನನ್ನ ಶಾಸಕತ್ವ ಹೋದರೂ ಪರವಾಗಿಲ್ಲ, ಸಾಗರ ಜನರ ರಕ್ಷಣೆ ಮಾಡುವಂತ ಕೆಲಸವನ್ನ ಬೇರೆಯವರು ಮಾಡಿದ್ದಾರೆ. ಯಾವ ಅಧಿಕಾರಿ ಬರ್ತಾರೆ ಬರ್ರಿ ನೋಡ್ತೇನೆ ನಾನು ಇವತ್ತು. ಯಾವ ಮಂತ್ರಿಗಳು ಬರ್ತಾರೆ ನೋಡೋಣ, ಏನ್ ತಿಳ್ಕೊಂಡಿದ್ದಾರೆ ಒಂದು ಯೋಜನೆ ತರಬೇಕಾದ್ರೆ. ಹಾಗಾಗಿ ನಾನು ಮಾನ್ಯ MP ಅವರ ರಾಘವೇಂದ್ರನ್ನು ಕೇಳೋದಿಷ್ಟೇ, ಕೇಂದ್ರ ಸರ್ಕಾರದಲ್ಲೂ ಹೋಗಿ ನಾವು ನಿಲ್ಲಿಸ್ಬೇಕು. ಕರ್ನಾಟಕದಲ್ಲಿ ಈ ಯೋಜನೆ ಬೇಡ ಅಂತ ನಿಲ್ಲಿಸಿ, ಪಾಪ ಇಲ್ಲಿ ಬೇಡ ಮತ್ತೊಂದು ಕಡೆ ಹೋಗಿ ಅವ್ರದ್ದು ಇದಾಗೋದು ಬೇಡ. ಇದು ಬಹುಶಃ ನಿಮಗೆ ಅನಿಸ್ತವರ ಕೇವಲ ಬೇಸೂರು ಗ್ರಾಮ ಅಲ್ಲ, ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಆವರಿಸಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹೋರಾಟಕ್ಕೆ ಒಬ್ಬ ಶಾಸಕನಾಗಿ ನಾನು ಸಹ ನಿಮಗೆ ಬೆಂಬಲವಾಗಿ ನಿಂತಿದ್ದೇನೆ. ಇದರ ಎರಡು ಮಾತಿಲ್ಲ. ಈ ಹೋರಾಟ ಇಲ್ಲಿಗೆ ನೀವು ನಿಲ್ಲಬೇಕು. ಮುಂದಿನ ಹೋರಾಟ ನಂದಿರುತ್ತೆ. ಮುಂದಿನ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ನಂದಿರುತ್ತದೆ. ಕೇಂದ್ರ ಸರ್ಕಾರ ವಿರುದ್ಧ MP ಅವರು ಮಾಡಬೇಕು. ಅವ್ರು ಅಲ್ಲಿ ನಿಲ್ಲಿಸಿ, ಇಲ್ಲಿ ನಾನು ನಿಲ್ಲಿಸ್ತೇನೆ, ಸಾರ್ಥಕ ಕೊಡುತ್ತೇನೆ ಅಷ್ಟೇ. ಇದಕ್ಕೆ ರಾಜಕೀಯ ತೀರ್ಮಾನವನ್ನು ನಾವು ತಗೋಬೇಕು. ನಿಮ್ಮ ಹೋರಾಟವನ್ನು ಬೆಂಬಲಿಸಿ ನಮ್ಮ ಎರಡೂ ಸರ್ಕಾರಗಳು ಈ ಯೋಜನೆಯನ್ನು ಕೈಗೊಳ್ಳುತ್ತವೆ. ರಾಜ್ಯ ಸರ್ಕಾರದವರು ಭೂಮಿಯನ್ನು ಕೊಡೋದಿಲ್ಲ ಇಲ್ಲಿ, ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲೂ ಕೊಡೋದಿಲ್ಲ ಅಂತ ಹೇಳಬೇಕು. ಕೇಂದ್ರ ಸರ್ಕಾರ ಕೂಡ ಭೂಮಿ ಕೊಡೋದು ಮಾಡೋ ಪರಿಸ್ಥಿತಿಯೇ ಬರೋದಿಲ್ಲ, ಮಾಡೋಕ್ಕಾಗಲಿಲ್ಲ. ಈ ವಿಷಯವನ್ನು ನಾವು ಈಗಾಗಲೇ MP ಅವರ ಗಮನಕ್ಕೆ 4 ಸಾರಿ ತಂದಿದ್ದೇವೆ. ಅವರು ಡೆಲ್ಲಿವರೆಗೂ ಹೋಗೋಣ ಅಂತ ಹೇಳಿದ್ದಾರೆ. ಹೋರಾಟ ಸಮಿತಿಯವರೊಂದಿಗೆ ಸಾಧ್ಯವಾದರೆ ಡೆಲ್ಲಿ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನು ನೋಡಬೇಕು. ರಾಜ್ಯ ಸರ್ಕಾರಕ್ಕೂ ಸಮಿತಿಯವರು, ರಾಜಕೀಯ ಪ್ರಮುಖರು, ಪರಿಸರವಾದಿಗಳು ಎಲ್ಲರೂ ಸೇರಿ, ವಿದ್ಯುತ್ ಸೈಂಟಿಸ್ಟ್ ವಿಜ್ಞಾನಿಗಳು ಸೇರಿ ಸರ್ಕಾರದ ಗಮನಕ್ಕೆ ತರಬೇಕು. ಇದು ಕಾರ್ಯಸಾಧ್ಯ ಅಲ್ಲ. ಈ ವಿಷಯದಲ್ಲಿ ತಜ್ಞರು ಹೇಳ್ತಾರೆ, ಮುಂದೆ ಕೂಡ ಒಂದು ಪರಿಸರದವರು ಹೇಳ್ತಾರೆ ನಮಗೆಲ್ಲ ಒಂದಿಷ್ಟು ಮಾಹಿತಿಗಳನ್ನ. ಇದು ನಿರಂತರವಾಗಿ ನಡಿಬೇಕು, ಇಲ್ಲಿ ಆಗ್ಬೇಕಂತ ಹೇಳಿದ್ರು ಅಷ್ಟೇ. ಅದಕ್ಕೆ ನಾವು ಒತ್ತಾಯ ಮಾಡಬೇಕು. ರಾಜಕೀಯ ಒತ್ತಡವನ್ನು ಎರಡೂ ಪಕ್ಷಗಳ ಮೇಲೆ, ಎರಡೂ ಸರ್ಕಾರಗಳ ಮೇಲೆ ಎಲ್ಲೂ ಸೇರಿ ತರಬೇಕು. ಅದಕ್ಕೆ ನನ್ನ ಸಾಮರ್ಥ್ಯ ಇದೆ. ಕರೂರು ಮತ್ತು ಆವನಹಳ್ಳಿ ಹೋಬಳಿ ಬಹುಶಃ ನಾವು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ವೋ ಗೊತ್ತಿಲ್ಲ. ಎಲ್ಲಾ ಸರ್ಕಾರದ ಯೋಜನೆಗಳು, ಲಿಂಗನಮಕ್ಕಿ, ಹಿರೇಭಾಸ್ಕರ್, ಸಿಂಗಳಿಕ ಅಭಯಾರಣ್ಯ, ಸರವತಿ ಅಭಯಾರಣ್ಯ, ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶ, ಕಸ್ತೂರಿ ರಂಗಂ, ಇವೆಲ್ಲ ನಮ್ಮ ಮೈ ಮೇಲೆ. ಯಾಕಂದ್ರೆ ನಾವು ಮಾಡಿರುವ ಪಾಪ. ಬಂಧುಗಳೇ, ನಾವು ಇದಕ್ಕೆಲ್ಲ ಹೆದರಲ್ಲ. ನಮ್ಗೆ ಹೇಳ್ತಾರೆ ನೀವೇನು ಮಾತಾಡ್ಬೇಡಿ, ನಿಮ್ಗೆ ತೊಂದರೆ ಕೊಡ್ತಾರೆ ಅಂತ. ಇಲ್ಲ, ಜನರಿಗೆ ಕಷ್ಟ ಬಂದ್ರೆ ನಾವು ದೇವಸ್ಥಾನ ಕಟ್ತೀವಿ ಅಂತ ನಾವು ಬಿಟ್ಟಿಲ್ಲ. ದೇವಸ್ಥಾನ ಇದ್ದಾಗ ನಾವು ಜೀವನ ಮಾಡಿದ್ದೀವಿ, ತಿಳ್ಕೊಬೇಕು ನೀವು. ಜನರಿಗೆ ತೊಂದರೆ ಆದಾಗ ಖಂಡಿತ ನಮ್ಮ ಕ್ಷೇತ್ರ ನಾವು ಸಂಪೂರ್ಣ ಸಹಕಾರ ನೀಡ್ತೇವೆ. ಈ ಅಣುಸ್ಥಾವರ ಇದನ್ನ ಖಂಡಿತವಾಗಿ ವಿರೋಧಿಸಬೇಕು. ಇದು ಸಮಾಜಕ್ಕೆ, ಇಡೀ ಶಿವಮೊಗ್ಗ ಜಿಲ್ಲೆಗೆ ಮಾರಕ. ನಾವು ಈಗಾಗಲೇ ಇಡೀ ಪ್ರಪಂಚದಲ್ಲಿ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ನಾವು ಜಮೀನು ಕೊಟ್ಟಿದ್ದೀವಿ. ನಾವು ಇಡೀ ರಾಜ್ಯಕ್ಕೆ 70% ಆಗಿನ ಕಾಲದಲ್ಲಿ ನಮ್ಮ ಲಿಂಗನಮಕ್ಕಿಯಿಂದ ಉತ್ಪಾದನೆ ಆಗ್ತಿತ್ತು. ಅಷ್ಟು ತ್ಯಾಗ ಮಾಡಿದ್ವಿ. ಮತ್ತೆ ನಮಗೆ ಅಣುಸ್ಥಾವರ ಬೇಡ ಅಂತ ಹೇಳಿ ಜವಾಬ್ದಾರಿಯಿಂದ ನಮ್ಮ ಅಸ್ತಿತ್ವದ, ನಮ್ಮ ರಕ್ಷಣೆಯ, ನಮ್ಮ ಮನುಕುಲದ ಉಳಿವಿಗಾಗಿ ನಾವೆಲ್ಲರೂ ಒಗ್ಗೂಡುತ್ತೇವೆ. ಪ್ರೀತಿಯ ಸಹೋದರರೇ, ನಾವಿಲ್ಲಿ ಸರ್ಕಾರದ ವಿರುದ್ಧ ನಾವು ಸಂದೇಶವನ್ನು ನೀಡಬೇಕಾದದ್ದು, ಇಲ್ಲಿ ಇಂತಹ ಕ್ರಮಗಳನ್ನು ನೀವು ಕೈಗೊಳ್ಳುವಾಗ, ಇಂತಹ ತೀರ್ಮಾನಗಳನ್ನು ನೀವು ಕೈಗೊಳ್ಳುವಾಗ, ಇಲ್ಲಿರುವ ಜನರ, ಇಲ್ಲಿರುವ ಸಾಮಾಜಿಕ ನಾಯಕರ, ಇಲ್ಲಿರುವ ಎಲ್ಲಾ ವ್ಯಕ್ತಿಗಳ ಅಭಿಪ್ರಾಯದಿಂದ ಇಂತಹ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿದೆ. ಆದರೆ ಮಾತ್ರ ಅಂತಹ ತೀರ್ಮಾನಗಳು ಯಶಸ್ವಿಯಿಂದ ಮುಂದುವರಿಯಲು ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಈಗ ಈ ರೀತಿ ಒಗ್ಗೂಡಿದಂತೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರದ, ನಮ್ಮ ಈ ಪ್ರಕೃತಿಯ, ಈ ಮಲೆನಾಡಿನ ಉಳಿವಿಗಾಗಿ ಗಟ್ಟಿ ಧ್ವನಿಯಲ್ಲಿ ನಾವು ಪ್ರತಿಭಟಿಸೋಣ. ಈ ಊರಿನ, ಆ ಬೇಸೂರಿನ ಜನರಿಗೆ ಸಾಮಾಜಿಕ ಈ ವಿಚಾರದಲ್ಲಿ ಅಣುವಿದ್ಯುತ್ ಸ್ಥಾವರದ ಸಾಮಾಜಿಕ ಮಾಹಿತಿಯನ್ನು ಅವರಿಗೆ ನಾವು ನೀಡಬೇಕಾಗಿದೆ. ಆಗ ಮಾತ್ರ ಅವರಲ್ಲಿಯೂ ಪ್ರಜ್ಞೆ ಮೂಡುವುದು ಹೇಳುತ್ತಾ, ನಾವು ಯಾವುದೋ ಪಕ್ಷದ ವಿರುದ್ಧ ಹೋರಾಟ ಇಲ್ಲ. ಎಲ್ಲಾ ಪಕ್ಷದವರು ಒಂದೇ ಕಡೆ ಸೇರಿದ್ರು ಕೂಡ ನಮಗೆ
ಬಹಳ ಸಂತೋಷ ಇದೆ. ಈ ಹೋರಾಟ, ಈ ಯೋಜನೆ ಒಂದ್ ಕಡೆ ದುಃಖ ಇದ್ರೆ ಈ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಸರ್ ನಾವು ಬಂಡಾಯ ಹೇಳ್ತೇವೆ, ಸರ್ಕಾರಗಳ ವಿರುದ್ಧ ಬಂಡಾಯ ಹೇಳ್ತೇವೆ. ಈ ತಾಲೂಕಿನಲ್ಲಿ ಈ ಸಾಗರ ನಗರ ಪ್ರದೇಶವನ್ನ ಸಂಪರ್ಕ ಮಾಡ್ತಕ್ಕಂಥ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿಕೊಂಡು ನಾವು ದೆಹಲಿ ಮಾದರಿಯ ಹೋರಾಟಕ್ಕೆ ಬೀದಿಗಿಳಿಬೇಕಾಗ್ತದೆ. ಮನೆಯಲ್ಲಿ ಮಕ್ಕಳು ಮತ್ತು ಮರಿಗಳನ್ನ ಕಟ್ಕೊಂಡು ತಾವುಗಳು ತಮ್ಮ ತಮ್ಮ ಸ್ಥಾನದಲ್ಲೇ ಇದ್ದು ತಮ್ಮ ಪಕ್ಷವನ್ನ ವಿರೋಧಿಸ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನಮ್ಮ MP ಅವರಿಂದ ಹಿಡಿದು ನಮ್ಮ ಶಾಸಕರು, ಮಂತ್ರಿಗಳು, ನಮ್ಮ ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ನೀವೆಲ್ಲರೂ ಇದರಿಂದ ಧೈರ್ಯದಲ್ಲೇ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಬೇಸೂರಿನಲ್ಲಿ ಒಂದು ಅಣುವಿದ್ಯುತ್ ಸ್ಥಾವರ ಆಗ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು, ಮುಖ್ಯ ಕಾರ್ಯದರ್ಶಿ DC ಅವರಿಗೆ ಬರೆದು, DC ಅವರು ತಹಸೀಲ್ದಾರಿಗೆ ಬರೆದು, ಪ್ರಕ್ರಿಯೆ 4-5 ತಿಂಗಳು ನಡೆದರೂ ಸಹ ನಮ್ಮ ಜನರಿಗೆ ಯಾವುದೇ ತಿಳಿಸದೆ ಸರ್ಕಾರಿ ಆಡಳಿತ ವ್ಯವಸ್ಥೆ ದ್ರೋಹ ಬಗ್ದಿದೆ. ಗ್ರಾಮ ಸಭೆ, ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತಿ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಅಲ್ಲಿ ಒಬ್ಬ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಬಂದ್ರು ಸಹ ಮೊದಲು ಹಾರ ಹಾಕೋನು ಪಂಚಾಯತಿ ಅಧ್ಯಕ್ಷನೇ, ಬೇರೆ ಯಾರು ಹಾಕಕ್ಕಾಗಲ್ಲ. ಸ್ಥಳೀಯ ಸರ್ಕಾರ ಅಂತಾರೆ. ಅಂತ ಸ್ಥಳೀಯ ಸರ್ಕಾರದ ಗಮನಕ್ಕೆ ತರಲಿಲ್ಲ. ತರದೇನೆ ಜನರಿಗೆ ಗೊಂದಲ ಉಂಟು ಮಾಡಿ, ಜನರಿಗೆ ನೋವನ್ನು ಉಂಟು ಮಾಡಿ, ಜನರಿಗೆ ಆಕ್ರೋಶವನ್ನು ಉಂಟು ಮಾಡಿ, ಭಯ ಭೀತಿಯನ್ನ ಆಡಳಿತ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇದನ್ನ ನಾವು ತೀವ್ರವಾಗಿ ಖಂಡಿಸಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಮಾತನ್ನ ಹೇಳ್ತೇನೆ. ಇದು ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ, ದೇಶಕ್ಕೆ ರಾಜ್ಯಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಈ ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥ ಪತ್ರವನ್ನ NTPC ಅವರಿಗೆ ತತ್ಕ್ಷಣ ಬರೆಯಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ಮಾಡಬೇಕು. ಅವ್ರು ಮಾಡಬೇಕು, ಜಿಲ್ಲಾಧಿಕಾರಿಗಳು ಮಾಡಬೇಕು. ರಜದ ಮೇಲೆ ಹೋಗ್ಬಿಟ್ಟಿದ್ದಾರೆ, ADC ಇದ್ದಾರೆ ಕಳೆದ 15 ದಿನದಿಂದ ಚಾರ್ಜ್ ಅಲ್ಲಿ. ಅವ್ರಿಗೆ ಸಿಟಿ ಬಂದ ತಕ್ಷಣ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ, ಅವ್ರು ಈ ಪತ್ರವನ್ನ NTPC ಅವರಿಗೆ ಬರೀಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ಮೈಮರೆಯುವ ಕಾಲ ಅಲ್ಲ ಇದು. ಈ ತರದ ಆಲೋಚನೆಗಳನ್ನ ಮಾಡಬೇಕಾಗಿದ್ರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆ ಅಂತ ಮಾಡಿ ನಮ್ಮನ್ನು ಹೇರಿಬಿಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿರೋಣ. ರಾಜಕೀಯ ಮೀರಿ ಊರಿನ ಹಿತವನ್ನ, ತಾಲೂಕಿನ ಹಿತವನ್ನ, ಜನಹಿತವನ್ನ ಮುಖ್ಯವಾಹಿನಿಯಲ್ಲಿ ಇಟ್ಟುಕೊಂಡು ಆಲೋಚನೆ ಮಾಡೋಣ, ಹೋರಾಟವನ್ನ ಗಟ್ಟಿಗೊಳಿಸೋಣ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಆಡಿ ಸಿಗಂದೂರು ಚೌಡೇಶ್ವರಿ ತಾಯಿ ಇವತ್ತು ಬೆಳಕನ್ನು ಬೆಳಗ್ತಾ ಇದೆ. ಇಷ್ಟಿದ್ದು ನಮ್ಮ ಸಾಗರದಲ್ಲಿ ಒಂದು ವಿದ್ಯುತ್ ಅಣು ಸ್ಥಾವರ ಇದು ಯಾಕೆ ಬಂತು ನಮಗೆ ಅಂತ ಹೇಳಿ ನಾನು 40 ರಿಂದ 50 ಕಿಲೋಮೀಟರ್ ರೇಡಿಯೇಷನ್ ಇದೆ. 24 ಗಂಟೆ ಕೂಡ ಬೆಂಕಿ ಒಳಗಡೆ ಟರ್ಬೈನ್ ತಿರುಗ್ತಾ ಇರುತ್ತೆ, ಆವಿ ಮೇಲೆ ಹೋಗ್ತಾ ಇರುತ್ತೆ, ನೀರು ಕೂಲಿಂಗ್ ಆಗ್ತಾ ಇರುತ್ತೆ, ಬಿಸಿ ನೀರು ನಮ್ಮ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗ್ತಾ ಇರುತ್ತೆ. ಆವಾಗ ಅಲ್ಲಿಯ ಮೀನುಗಾರರ ಸಮಸ್ಯೆ ಏನಾಗ್ಬೋದು, ಮೀನು ಹಿಡಿಯೋ ಸಮಸ್ಯೆ ಏನಾಗ್ಬೋದು, ಮೀನಿನ ಸಮಸ್ಯೆ ಏನಾಗ್ಬೋದು ಯೋಚನೆ ಮಾಡಿ. ಬಹಳ ಜನರಿಗೆ ಬೇಸೂರು ಸಹಿಯಲ್ಲ ಅಂತ ಹೇಳಿ, ಬೇಸೂರಿನ ಜನರಿಗೆ 178 ಜನರಿಗೆ ಸ್ವಾಮಿ ಪರಿಹಾರ ಕೊಡ್ಬೋದು. ನಾವು ಊರು ಬಿಡ್ತೀವಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಪಕ್ಕದಾಗ ಇರ್ತಿರಲ್ಲ ತಾವೆಲ್ಲರೂ ನಿಮ್ಮದನ್ನು ನೀವು ಯೋಚನೆ ಮಾಡ್ಬೇಕು. ಫಸ್ಟ್ ನಿಮ್ಮ ಯೋಚನೆ ಮಾಡಿ. ಅದಕ್ಕಾಗಿ ಈ ಹೋರಾಟ ಯಾವುದೇ ಒಂದು ಪಾರ್ಟಿ ಪಕ್ಷ ನಾನ್ ಮೇಲ್ ಬರಬೇಕು ಅಂತ ಈ ಹೋರಾಟ ಅಲ್ಲ, ಯಾವ ಕಾರಣಕ್ಕೂ ಅಲ್ಲ. ನಮ್ಮ ಹೋರಾಟ ಏನಿದ್ರು ನಮ್ಮ ಸಾಗರ ಉಳಿಬೇಕು, ಪಕ್ಕದ ತಾಲೂಕು ಹೊಸನಗರ ಉಳಿಬೇಕು, ಮತ್ತೆ ಇರ್ತಕ್ಕಂಥ ನಾವು ರೈತರು, ಪೇಟೆ ಜನ ಎಲ್ಲರೂ ನಾವು ಇಲ್ಲಿ ವಾಸವಾಗಿರ್ಬೇಕು ಅನ್ನೋದು ಮಾತ್ರ ನಮ್ಮ ಹೋರಾಟ ಆಗಿದೆ.